ಬಿಗ್ ಬಾಸ್ ಮನೆಯ ಗೌತಮಿ ಜಾಧವ್ ಅವರು ಫುಲ್ ವೈರಲ್ ಆಗ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರ ಮಾವ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರುವಂತ ಪೋಸ್ಟ್ಗಳು. ದೊಡ್ಡೋರು ಹೇಳೋ ಹಾಗೆ ಮನೆ ವಿಷಯ ಮನೇಲಿ ಇರಬೇಕು ಅಂತಾರೆ, ಆದ್ರೆ ಇಲ್ಲಿ ಮನೆಯ ದೊಡ್ಡೋರು ಅಂತ ಅನಿಸ್ಕೊಂಡಿರೋರೆ ಮನೆ ವಿಷಯನ ಬೀದಿ ತಂದ್ರೆ ನೋಡೋರ್ಗೆ ತುಂಬಾನೇ ಬೇಜಾರಾಗುತ್ತೆ. ಗೌತಮಿ ಜಾಧವ್ ಅವರ ಮಾವ ಡೈರೆಕ್ಟರ್ ಗಣೇಶ್ ಕಾಸರಗೋಡು ಅವರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನ ಹಾಕಿರ್ತಾರೆ. ಅದಂತೂ ಫುಲ್ ವೈರಲ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಒಂದು ಪೋಸ್ಟ್ ಹಾಕಿದ್ದಾರೆ. ಗೌತಮಿ ಹಾಗೂ ಅವರ ಹಸ್ಬೆಂಡ್ ಮನೆಯ ಹಿರಿ ಸೊಸೆ ಹಾಗೂ ಹಿರಿ ಮಗ. ಹೀಗಿರುವಾಗ ಅವರು ಹಾಕಿರುವಂತ ಫೋಟೋಲಿ ಅವರ ಎರಡನೇ ಮಗ ಮತ್ತು ಅವರ ಎರಡನೇ ಸೊಸೆ ಹಾಗೂ ಅವರ ಹೆಂಡತಿ, ಇಷ್ಟು ಜನ ಬಿಟ್ರೆ ಮತ್ತೆ ಯಾರು ಇಲ್ಲ. ಇಷ್ಟೇ ನನ್ನ ಫ್ಯಾಮಿಲಿ, ಹಿಂದೆ ಮುಂದೆ ಯಾವ ಬಿರುಗಾಳಿ ಸುಂಟ್ರಗಾಳಿ ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಪೋಸ್ಟ್ ಹಾಕಿ, ಶ್ರಮ ಅರ್ಥವಾದರೆ ಅಪ್ಪ ಅರ್ಥವಾಗುತ್ತಾನೆ, ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗುತ್ತಾಳೆ, ಶುಭಂ. ಹಾಗೆ ಹೆಂಡತಿ ಬಾಲ ಹಿಡ್ಕೊಂಡು ಹೋಗುವಂತ ಗಂಡಸು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಬರ್ದಿದ್ದಾರೆ. ಮೇನ್ ಆಗಿ ಅವರು ಹಾಕಿರುವಂತಹ ಫ್ಯಾಮಿಲಿ ಫೋಟೋಲಿ ಗೌತಮಿ ಜಾಧವ್ ಆಗಲಿ ಅವರ ಮಗ ಅಭಿಷೇಕ್ ಆಗಲಿ ಅವರು ಇಬ್ರು ಇಲ್ಲ, ಬರೀ ಅವರು 4 ಜನ ಇರುವಂತ ಫೋಟೋನ ಹಾಕಿದ್ದಾರೆ. ಇಷ್ಟೇ ನನ್ನ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಗೌತಮಿ ಹಾಗೂ ಅವರ ಹಸ್ಬೆಂಡ್ ಲೆಕ್ಕಕ್ಕೆ ಇಲ್ವಾ? ಇಷ್ಟೆಲ್ಲ ಆಗಿದ್ದು ಬಿಗ್ ಬಾಸ್ಗೆ ಹೋದ್ಮೇಲೆನೆ. ಗೌತಮಿ ಹಾಗೂ ಉಗ್ರ ಮಂಜು ಅವರ ಫ್ರೆಂಡ್ಶಿಪ್ ನ ಅವರು ತಪ್ಪಾಗಿ ತಿಳ್ಕೊಂಡ್ರ? ಗೌತಮಿ ಅವ್ರನ್ನ ಇಷ್ಟೊಂದು ದ್ವೇಷ ಮಾಡೋದಕ್ಕಾದ್ರೂ ಕಾರಣ ಆದ್ರೂ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಗೌತಮಿ ಅವ್ರಿಗೆ ನಿಮ್ಮ ಮಾವ ಈ ತರ ಎಲ್ಲ ಪೋಸ್ಟ್ ಹಾಕ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದಕ್ಕೆ, ಇದು ನನ್ನ ಮನೆಯ ಪರ್ಸನಲ್ ಮ್ಯಾಟರ್, ಹಾಗಾಗಿ ಇಂಥ ವಿಷಯಗಳೆಲ್ಲ ಮನೇಲೇ ಇರಬೇಕು ಅಂತ ಇಷ್ಟಪಡ್ತೀನಿ, ಹಾಗಾಗಿ ಬೇರೆ ಏನಾದರೂ ಇದ್ರೆ ಕೇಳಿ, ಮನೆ ವಿಷಯ ಇಲ್ಲಿ ಬೇಡ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಗೌತಮಿ ಅವ್ರನ್ನ ಇಷ್ಟಪಡುವಂತ ಫ್ಯಾನ್ಸ್ಗೆ ಬೇಜಾರಾಗುತ್ತೆ. ಹಾಗೇನೆ ಅವ್ರನ್ನ ಇಷ್ಟಪಡದೇ ಇರುವಂತ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.